ಆಮಧೇನು ಗುರು ರಾಘವೇಂದ್ರ ಸ್ವಾಮಿಗಳ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಮಂತ್ರಾಲಯ ಹಿಂದಿನ ಹಿರಿಯ ಪೀಠಾಧಿಪತಿಗಳಾಗಿರುವಂತಹ ನಡೆದಾಡುವ ರಾಯರೆಂದು ಸುಪ್ರಸಿದ್ಧರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 108 ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಶ್ರೀಗಳ ಕರಕಮಲ ಸಂಜಾತರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 108 ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಶ್ರೀಗಳ ಕರಕಮಲ ಸಂಜಾತರಾಗಿರುವಂತಹ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ 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 108 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಶಾರದಾಂಬೆಯ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಶೃಂಗೇರಿ ಪೀಠಾಧಿಪತಿಗಳ ಕಿರಿಯ ಜಗದ್ಗುರುಗಳ ಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಾಧಿಕಾರಿಗಳ ಚರಣಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ವತಿಯಿಂದ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷದ ಹಾಗೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು ಹಾಗೂ ನಮ್ಮ ನಾಡಿನ ಹಿರಿಯ ಸಾಹಿತಿಗಳಲ್ಲೊಬ್ಬರಾಗಿರುವಂತಹ ದಿವಂಗತ ಬಿಳಿಗಿರಿ ಮಹಾಲಕ್ಷ್ಮಮ್ಮನವರ ಮೆಮೋರಿಯಲ್ ಅವರನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಪ್ರಸ್ತುತ ಕಳೆದ ವರ್ಷ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನವು ತನ್ನ 25ನೇ ವರ್ಷ ಬೆಳ್ಳಿ ಹಬ್ಬ ಮಾಡಿರುವ ಸಂಭ್ರಮ ತುಂಬ ಯಶಸ್ವಿಯಾಗಿ ನಡೆದಿರುವುದು ಒಂದು ಮಹತ್ತರವಾದ ಶ್ಲಾಘನೀಯ ವಿಷಯ. ಈ ಸಂಸ್ಥೆ ನಡೆದು ಬಂದ ಒಂದು ಚಿಕ್ಕ ಪರಿಚಯ ಮಾಡಿಕೊಡುತ್ತೇನೆ. 2000 ಇಸ್ವಿಯಲ್ಲಿ ಮಂತ್ರಾಲಯ ಶ್ರೀಗಳ ಆಶೀರ್ವಾದದಿಂದ ಉಡುಪಿ ಅಧೋಕ್ಷಜ ಮಠದ ಹಿಂದಿನ ಪೀಠಾಧಿಪತಿಗಳಾದ ಪೇಜಾವರ ಶ್ರೀಗಳ ಅಮೃತ ಹಸ್ತದಿಂದ, ಜಸ್ಟಿಸ್ ವೆಂಕಟಾಚಾರ್ಯವರ ಅಮೃತ ಹಸ್ತದಿಂದ, ಲೋಕಾಯುಕ್ತ ಅಧಿಕಾರಿಗಳಾಗಿರುವಂತಹ ಸಂತೋಷ ಹೆಗಡೆಯವರ ಅಮೃತ ಹಸ್ತದಿಂದ, ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತರಾಗಿರುವಂತಹ ಮಹಾನ್ ಕಲಾವಿದರಾಗಿರುವಂತಹ ನನ್ನ ಮಾನಸಿಕ ಗುರುಗಳಾಗಿರುವಂತಹ ಡಾಕ್ಟರ್ ಗಣಗಣಾಭೂಷಣ R.K. ಪದ್ಮನಾಭ ಸರ ಅಮೃತ ಹಸ್ತದಿಂದ, ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ನಾಗರಾಜು, ಸಂಗೀತ ವಿದೂಷಿಯಾಗಿರುವಂಥ ಉಪಾಧ್ಯಕ್ಷತೆ ಶ್ರೀಮತಿ ವೀಣಾ ಸುರೇಶ್ ಇವರೆಲ್ಲರ ಅಮೃತ ಹಸ್ತದಿಂದ ಕಲೆ, ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವನ್ನು ಕೂಡ ಬೆಳೆಸುವ ಮೂಲ ಉದ್ದೇಶಕ್ಕೆ ಈ ಸಂಸ್ಥೆ ಬೆಳೆಸಿರುವುದು. ಈ ಸಂಸ್ಥೆಯು ಎಷ್ಟೋ ಲೋಕ ಕಲ್ಯಾಣ ಸೇವೆ ಮಾಡಿದೆ ಅನ್ನೋದಕ್ಕೆ ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥವರು ದೇವಸ್ಥಾನದಲ್ಲಿ ಕಾರ್ಯಕ್ರಮ, ನೃತ್ಯ ನಿವೇದನೆ ಅವಕಾಶ ಕೊಂಚ ಸಂಭಾವನೆ ರೂಪಿಯಾಗಿ ಕೊಟ್ಟಿರುವಂತಹ ಎಲ್ಲ ಧರ್ಮಾಧಿಕಾರಿಗಳಿಗೆ ಪ್ರಥಮವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ನಂತರ ಅಂತಹ ಒಂದು ಆಧ್ಯಾತ್ಮಿಕ ಸ್ಥಳದಲ್ಲಿ ಹಿರಿಯರಿಂದ ಕಿರಿಯವರೆಗೂ ನನ್ನ ಸಂಸ್ಥೆಯಲ್ಲಿ ನೃತ್ಯ ನಿವೇದನೆ ಮಾಡಿರುವಂತಹ ಎಲ್ಲ ನೃತ್ಯ ವಿದೂಷರಿಗೂ ಕೂಡ ತುಂಬ ಪೂರ್ವಕ ಅಭಿನಂದನೆಗಳು. ಮೂರನೆಯದಾಗಿ ಹೇಳಬೇಕು ಅಂತಂದರೆ ನನ್ನ ತುಂಬ ಆತ್ಮೀಯ ಸ್ನೇಹಿತರಿರಬಹುದು, ನಲಿ ಸಿಲ್ಕ್ ಹೌಸ್ ಇರಬಹುದು, ಮಾಂಡವಿ ಮೋಟರ್ ಸರ್ವಿಸ್ ಇರಬಹುದು, ಉದಯ ಗಡಾಚಾರ್ಯವರು ಇರಬಹುದು, ಬಾಲಕೃಷ್ಣ ಅವರು ಇರಬಹುದು. ಹೀಗೆ ಹಲವಾರು ಹೆಸರು ಹೇಳ್ತಾ ಇದ್ದರೆ ಅದಕ್ಕೆ ಪಟ್ಟಿನೇ ಸಾಲದು. ಯಾಕೆಂತಂದರೆ ಯಾರ ಹೆಸರು ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಹಾಕಬಾರ್ದು ಅನ್ನೋ ಒಂದು ಸಂಕಲ್ಪದಿಂದ ಅವರು ನನಗೆ ಸಂಭಾವನೆ ಕೊಟ್ಟಿರುವುದು ಮಹತ್ತರವಾದ ಒಂದು ವಿಷಯವಾಗಿದೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ಸಂಸ್ಥೆಯ ಅಡಿಯಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಕಲಾವಿದರು ಬಂದಿದ್ದಾರೆ. ಅರುಣಸಾರಂ ಇರಬಹುದು, ಸುಧಾ ರಘುನಾಥನ್ ಇರಬೇಕು, ಅಭಿಷೇಕ್ ರಘುರಾಮ್ ಇರ್ಬೋದು, TN ಕೃಷ್ಣನ್ ಇರ್ಬೋದು, TM ಕೃಷ್ಣನ್ ಇರ್ಬೋದು, MS ಗೋಪಾಲಕೃಷ್ಣವರು ಇರ್ಬೋದು, ನಿತ್ಯಶ್ರೀ ಮಹಾದೇವರು, ಈ ಥರ ಹೇಳ್ತಾ ಹೋದ ತುಂಬ ಪಟ್ಟಿ ಸಾಲುಗಳಿದೆ. ಅಂತಹ ಮಹಾನ್ ಕಲಾವಿದರುಗಳೆಲ್ಲರೂ ಕೂಡ ಈ ರಾಯರ ಸಂಸ್ಥೆಯಲ್ಲಿ ಬಂದು ಕಾರ್ಯಕ್ರಮ ನಡೆಸಿರುವುದು ತುಂಬ ಶ್ಲಾಘನೀಯ ವಿಷಯ. ಒಂದು ಪ್ರಕಾರವಾದರೆ ಸುಮಾರು 800ಕ್ಕೂ ಹೆಚ್ಚು ಎಲೆಮರೆಕಾಯಿ ಆಗಿರುವ ಎಷ್ಟೋ ಸಾಧಕರಿಗೆ ಕನಕಶ್ರೀ ಪ್ರಶಸ್ತಿ, ವ್ಯಾಸ ಪ್ರಶಸ್ತಿ, ಶ್ರೀ ಗುರುರಾಘವೇಂದ್ರ ಸಂಸ್ಮರಣಾ ಪ್ರಶಸ್ತಿ, ಪ್ರತಿಭಾ ಪ್ರಶಸ್ತಿ, ದಿವಂಗತ ನಾಡಿನ ಹಿರಿಯ ಸಾಹಿತಿ ಬಿಳಿಗಿರಿ ಮಹಾಲಕ್ಷ್ಮಮ್ಮ ಪ್ರಶಸ್ತಿ, ನಾಟ್ಯ ಸರಸ್ವತಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಸಂಭಾವನೆ ರೂಪದಲ್ಲಿ ಕೊಟ್ಟಿರುವ ಹೆಗ್ಗಳಿಕೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನಕ್ಕೆ ಸಲ್ಲಿಸಬೇಕಾಗಿದೆ. ಇದಕ್ಕೆಲ್ಲವೂ ಕೂಡ ಶಿಕ್ಷತೆಯಾಗಿ ನಿಂತಿರುವ ನನ್ನ 43 ವರ್ಷದ ಜೀವನದ ಗೆಳೆಯನಾಗಿರುವಂತಹ ನನ್ನ ಪತಿದೇವರು ಶ್ರೀಯುತ ನಾಗರಾಜು ಮತ್ತು ಸಂಗೀತ ವಿದೂಷಿ ವೀಣಾ ಸುರೇಶ್ ಇವರಿಬ್ಬರು ಕೂಡ ನನ್ನ ಎಡ ಮತ್ತು ಬಲಭಾಗದಲ್ಲಿ ತುಂಬ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ನನ್ನ ಮಗಳು ಅಳಿಯ
ವಿಶೇಷತೆ ಅಂತಂದರೆ ಕರೋನಾದಲ್ಲಿ ಎಷ್ಟೋ ಹೆಣ ಸುತ್ತವರಿಗೆಲ್ಲ ಈ ಸಮಸ್ಯೆ ಸಾಕಷ್ಟು ಸಹಾಯ ಮಾಡಿದೆ. ಬಡ ಪುರೋಹಿತರಿಗೆ ಸಾಕಷ್ಟು ಸಹಾಯ ಮಾಡಿದೆ. ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡಿಸುವ ಮೂಲಕ ಸಹಾಯ ಮಾಡಿದೆ. ಎಷ್ಟೋ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದವರಿಗೆಲ್ಲರಿಗೂ ಕೂಡ ತುಂಬ ಸಹಾಯ ಮಾಡಿರುವ ಹೆಗ್ಗಳಿಕೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ. ಆದರೆ ಈ ಸಂಸ್ಥೆ ಖಂಡಿತ ನನ್ನಿಂದ ಏನೂ ಆಗಿಲ್ಲ ಅನ್ನೋದಕ್ಕೆ ಖಂಡಿತ ನಾನೇ ಸಾಕ್ಷಿಯಾಗಿದ್ದೇನೆ. ಯಾಕೆಂತಂದರೆ ಇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ಧರ್ಮಾಧಿಕಾರಿಗಳು, ದೇವಸ್ಥಾನದರು, ನೃತ್ಯ ವಿದುಷರು ಮತ್ತು ನನ್ನ ಆತ್ಮ ಸ್ನೇಹಿತರು, ಇವರು 3 ಜನಗಳಿಂದ ಇವತ್ತು ಕಳೆದ ವರ್ಷ 25ನೇ ವರ್ಷ ಸಂಭ್ರಮಾಚರಿಸಿ 26ನೇ ವರ್ಷಕ್ಕೆ ಕಾಲಿಟ್ಟಿರುವುದು ಮಹತ್ತರವಾದ ವಿಷಯವಾಗಿದೆ. ನಿಜವಾಗ್ಲೂ ಯಾವ ಸರ್ಕಾರ ನೆರವಿಲ್ಲದೆ, ಯಾವ ರಾಜಕೀಯ ಸ್ಪರ್ಶ ಇಲ್ಲದೆ ಬರೀ ಈ ಥರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾಡ್ಕೊಂಡು ಬಂದು ಸಂಭಾವನೆ ಮಿಗಿಸಿ ನಾನು ಮಾಡಿದ್ದೀನಿ ಅಂತಂದರೆ ನಿಜವಾಗ್ಲೂ ನಾನು ನಡೆದು ಬಂದ ಬಡತನದ ಹಾದಿ ಉದ್ದೇಶ ಇಟ್ಕೊಂಡು ನಾನು ಮಾಡಿದೆ. ಈ ಸಂದರ್ಭದಲ್ಲಿ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಕೈತುತ್ತು ಹಾಕಿ ಬೆಳೆಸಿದಂತಹ ನನ್ನ ಸೀತಾರಾಮ ಶಾಸ್ತ್ರಿ ವೇದ ವಿದ್ವಾಂಸರು ಸೀತಾರಾಮ ಶಾಸ್ತ್ರಿಯವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ. ಕಲಾವಿದೆ ಅಜ್ಜಿಯಾಗಿರುವಂತಹ ಪದ್ಮಾಕ್ಷಮ್ಮನವರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇಬ್ಬರು ತಾತಂದರು, ಇಬ್ಬರು ಅಜ್ಜಿದರ ಕಷ್ಟ ಸುಖ ಎಲ್ಲವನ್ನು ಕೂಡ ಕೈತುತ್ತಾಗಿ ನನ್ನನ್ನು ಬೆಳೆಸಿದಳು. ಹಾಗೆ ನನ್ನ ಶಿಕ್ಷಕರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ. ತಿದ್ದುಪಡಿ ಮಾಡಿರುವಂಥ ನನ್ನ ಶಿಕ್ಷಕರಿಗೂ ಕೂಡ ನಾನು ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ ಇದ್ದೀನಿ. ಇನ್ನು ತುಂಬ ಸಮಯ ಆಗಿರೋದ್ರಿಂದ ಈ ಬಾರಿ ಪುರಂದರ ಕನಕ ತ್ಯಾಗರಾಜರ ಆರಾಧನಾ ಮಹೋತ್ಸವ ವಿಶೇಷ ಸಂದರ್ಭದಲ್ಲಿ 26ನೇ ವರ್ಷದ ವಾರ್ಷಿಕೋತ್ಸವ ಈ ಶುಭ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತರಾಗಿರುವಂಥ ಚಪ್ಪಾಳೆ ಬರಬೇಕು ನಾನು ಹೇಳುವಾಗ, ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತರಾಗಿರುವಂತಹ ಲಕ್ಷಾಂತರ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟಿರುವಂತಹ ಅಮ್ಮ, ಭಾರತ ರತ್ನ ಪ್ರಶಸ್ತಿ ಸ್ವೀಕಾರ ಮಾಡಿದಂತಹ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಿಷ್ಣು ಸಹಸ್ರನಾಮದ ಪಾರಾಯಣ ಪ್ರತಿಯೊಬ್ಬರ ಜೀವನವನ್ನು ಮಾರ್ಪಾಟು ಮಾಡಿದಂಥ ಆ ಮಹಾತಾಯಿ MS ಸುಬ್ಬಲಕ್ಷ್ಮಿಗೆ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕಣ್ಣ ನೀರು ಬರ್ತಾ ಇದೆ. ಯಾಕೆಂತಂದರೆ ಮೊಲಗೇನರ ಆಕೆಯ ಹಾಡುಗಳು ಕೇಳಿಕೊಂಡು ಬೆಳೆದಿರುವಂತಹ ನಾನು ಈ ದಿನ ಅವರ ವಂಶ ಕುಡಿಯಾಗಿರುವಂತಹ ಮೊರಿಮ ಮಕ್ಕಳಾಗಿರುವಂತಹ ವಿದೂಷಿಯರಾಗಿರುವಂತಹ ಐಶ್ವರ್ಯ ಮತ್ತು ಸೌಂದರ್ಯ ಇಬ್ಬರ ಯುಗಳ ಗಾನ ನಿಜವಾಗಲೂ ಅವರ ಅಜ್ಜಿಯ ಹೆಸರನ್ನು ಇನ್ನೂ ಎತ್ತರವಾದ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಶೃಂಗೇರಿ ಶಾಲೆ ಅವರಿಗೆ ನೀಡಿಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಹೃದಯಪೂರ್ವಕವಾಗಿ ವೇದಿಕೆಗೆ ನಾನು ಒಂದು ಅಧ್ಯಕ್ಷೆಯಾಗಿ, ರಾಯರ ಭಕ್ತಳಾಗಿ ವೇದಿಕೆಗೆ ಇಬ್ಬರನ್ನೂ ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ. ಐಶ್ವರ್ಯ ಮತ್ತು ಸೌಂದರ್ಯ ಇಬ್ಬರನ್ನೂ ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಒಂದು ಸಂಗೀತ ಸುಶ್ರಾವ್ಯವಾಗಿ ಜನಗಳಿಗೆ ಮುಟ್ಟಬೇಕು ಅಂತಂದರೆ ನಾವು ಯಾವತ್ತೂ ಕೂಡ ಪಕ್ಕವಾದ್ಯಂತ ಬಳಕೆ ಮಾಡಬಾರ್ದು. ಯಾಕೆಂದರೆ ಸಹ ಕಲಾವಿದರೇ ಅಕ್ಕಪಕ್ಕ ಇದ್ದರೆ ಸರಸ್ವತಿ ಪುತ್ರರವರಿಬ್ಬರು ಅವರಿದ್ದು ಶ್ರುತಿ ಪೆಟ್ಟಿಗೆ ಇದ್ದರೆ ಮಾತ್ರ ಅವರ ಸಂಗೀತ ಹೊರಗಡೆ ಬರುತ್ತೆ, ಆಗ ನಾದಾಮೃತ ಆಗುತ್ತೆ. ಪ್ರಧಾನವಾಗಿ ಸಹ ಕಲಾವಿದರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ 3 ಜನ ಕಲಾವಿದರನ್ನು ಕೂಡ ನಾನು ತುಂಬ ಹೃದಯಪೂರ್ವಕವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ವೈಲಿನ್ ವಿಭಾಗದಲ್ಲಿ ವಿದ್ವಾನ್ ಅದಿತಿ ಕೃಷ್ಣ ಪ್ರಕಾಶ್ ಅವರು, ಮೃದಂಗದಲ್ಲಿ ವಿದ್ವಾನ್ ನಿಕ್ಷಿತ್ ಪುತ್ತೂರ್ ಅವರು, ಪಂಚಮಿ ಆರ್ ಕಾರ್ತಿಕ್ ಅವರು. ಇಲ್ಲಿ ಕುಳಿತಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ. ಇವತ್ತು ಇವರು ಗಾಯನಾಮೃತಕ್ಕೆ ತಾವೆಲ್ಲ ಕೇಳಿ ಬಂದಿದ್ದೀರಿ. ನೀವು ನಿಜವಾಗ್ಲೂ ವಿಷ್ಣು ಸಹಸ್ರನಾಮಕ್ಕೆ ನೀವು ಬೆಲೆ ಕೊಡ್ತಿದ್ದೀರಾ ಅನ್ನೋದು ಸಾಕ್ಷಾಧಾರವಾದರೆ ಇವತ್ತು MS ಸುಬ್ಬಲಕ್ಷ್ಮಿಯವರ ಕುಟುಂಬದವರಿಗೆ ನೀವು ದಯವಿಟ್ಟು ಬೆಂಬಲ ಕೊಡಬೇಕು. ಯಾಕೆಂದರೆ ಇಂಥ ಅವಕಾಶಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ. ಈ ಸಂದರ್ಭದಲ್ಲಿ ಡಾಕ್ಟರ್ RK ಪದ್ಮನಾಭ ಸರ್ ನಾನು ತುಂಬ ನೆನಪು ಮಾಡ್ಕೊಳ್ತೀನಿ. ಅವರು ನನಗೆ ದೂರವಾಣಿ ಕೊಟ್ಟಿದ ತಕ್ಷಣ ಸೋದರರಾದ ಶ್ರೀನಿವಾಸ್ ಸರ್ ಅವರನ್ನ ನಾನು ತುಂಬ ಕೇಳ್ಕೊಂಡ ತಕ್ಷಣ ಆಯ್ತು ಬರ್ತೀವಿ, ಖಂಡಿತ ನಾವು ಕಲೆ ಸೇವೆ ಮಾಡಲಿಕ್ಕೆ ನಾವು ಇರೋದು ಅಂದರು. ಸರ್ ನಿಮಗೆ ಅಭಿನಂದನೆ. ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ, ದಯವಿಟ್ಟು ಯಾರೂ ನಿರ್ಗಮ ಆಗಬೇಡಿ.
ಕಾರ್ಯಕ್ರಮಕ್ಕೆ ಚಪ್ಪಾಳೆ ಮೂಲಕ ಒಂದೊಂದು ಹಾಡಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ತಮ್ಮಲ್ಲಿ ಈಗ ಪ್ರಥಮವಾಗಿ 2 ವಿದೇಶಿಯರಿಗೆ ಒಂದೇ ಬಾರಿಯಾಗಿ ಸನ್ಮಾನ ಮಾಡ್ತಿದ್ದೀವಿ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದಿಂದ ನಮ್ಮ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು.